ದಲಿತ ನಿಂದಕ ಆರೋಪ ಹೊತ್ತು ಒಕ್ಕಲಿಗರ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ಆರ್ ನಗರದ ಬಿಜೆಪಿ ಶಾಸಕ ಮುನಿರತ್ನಂ ಲಾಕ್ ಆಗಿದ್ದಾರೆ. ಚಿತ್ತೂರಿಗೆ ಎಸ್ಕೇಪ್ ಆಗಲು ಹೋಗ್ತಿದ್ದಾಗ ಕೋಲಾರದ ಬಾರ್ಡರ್ ನಂಗಲಿಯಲ್ಲಿ ಸೆರೆ ಸಿಕ್ಕಿದ್ದಾರೆ. ಬೆಂಗಳೂರಿಗೆ ಕರೆತಂದು ತೀವ್ರ ವಿಚಾರಣೆ ನಡೆಸಿ ವಾಯ್ಸ್ ಸ್ಯಾಂಪಲ್ ಪಡೆಯಲಾಗ್ತಾ ಇದೆ. ಕೋಲಾರದ ನಂಗಲಿಯಲ್ಲಿ ಸಿಕ್ಕಿಬಿದ್ದ ಜಾತಿ ನಿಂದಕ. ವೈಯಾಲಿಕಾವಲ್ ಸ್ಟೇಷನ್ನಲ್ಲಿ ಲಾಕ್ ಆದ ಬಿಜೆಪಿ ಶಾಸಕ. ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನನನ್ನ ಕರ್ನಾಟಕ ಆಂಧ್ರ ಗಡಿಭಾಗ ಕೋಲಾರದ ನಂಗ್ಲಿ ಚೆಕ್ ಪೋಸ್ಟ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಆಂಧ್ರದ ಚಿತ್ತೂರಿನತ್ತ ಎಸ್ಕೇಪ್ ಆಗ್ತಿದ್ದಾಗ ಬಾರ್ಡರ್ನಲ್ಲೇ ಅರೆಸ್ಟ್ ಮಾಡಿದ್ದಾರೆ. ಫೋನ್ ಲೊಕೇಶನ್ ಆಧಾರದ ಮೇಲೆ ಫಾಲೋ ಮಾಡಿಕೊಂಡು ಬಂದು ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆ ತಂದಿದ್ದಾರೆ. ನೀನು ಗೌಡ ಏನೋ, ಹಾಗಿದ್ರೆ ನನ್ನ ಹತ್ರ ಕಳಿಸು. ದಲಿತ ನಿಂದಕ ಶಾಸಕನಿಗೆ ಒಕ್ಕಲಿಗರ ಹೆಣ್ಣು ಮಕ್ಕಳು ಬೇಕಂತೆ. ಕೊಟ್ಟೇನೋ ಕಾಸು, ಈ ಕಡೆ ಬಾ. ಯಾವಾಗ ಕೊಡ್ತೀಯೋ ಕಾಸು? ನಿನ್ನ ಮನೆಯವರನ್ನ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಅಲ್ವಾ? ನೀನು ಗೌಡ ಅಲ್ವಾ? ನನ್ನ ಜೊತೆ ಮಲಗಿಸೋ. ಅವನ ಜೊತೆ ಯಾಕೆ ಮಲಗಿಸ್ತೀಯೋ? 5 ವರ್ಷ ನಾನೇ ಶಾಸಕ ಕಣೋ. ನಿನ್ನ ಹೆಂಗೂ ಇಲ್ಲದ ಹಾಗೆ ಮಾಡಿಬಿಡ್ತೀನಿ ಕಣೋ. ಬಿಡ್ತೀನೇನೋ ನಿನ್ನ ಅಷ್ಟು ಸುಲಭವಾಗಿ? ಇದೆಲ್ಲ ಇಂಥ 100ರಲ್ಲಿ ನಿನ್ನ ಮುಗಿಸಿ ಹಾಕಿ ಬಿಡ್ತೀನಿ ಕಣೋ. ಅಬ್ಬೋ, ಇದೆಲ್ಲ ಯಾರು ಬೇಜವಾಬ್ದಾರಿ ಇರುವ ವ್ಯಕ್ತಿ ಮಾತಲ್ಲ. ಜನರಿಂದ ಮತ ಹಾಕಿಸಿಕೊಂಡು ಗೆದ್ದು ಗದ್ದೆಗೆ ಹಿಡಿದಿರುವ ಶಾಸಕ ಮುನಿರತ್ನ ಅವರ ಮಾತುಗಳು. ಹಿಂಗೆಲ್ಲ ನಿಂದನೆಗೆ ಒಳಗಾದವರು ಮಾತ್ರ ಕಾಂಟ್ರಾಕ್ಟರ್ ಚಲುವರಾಜ್. ಅಧಿಕಾರಿಗಳು ಮೀಟಿಂಗ್ ಕರೆದಿದ್ದಾರೆ ಬಾ ಅಂತ ಕರೆಸ್ಕೊಂಡು ನಾನು ದುಡ್ಡು ಕೊಡ್ತಿದ್ದೆ. ಇದಕ್ಕೆ ನನ್ನ ನಾನು ಅವತ್ತು ಸೂಸೈಡ್ ಮಾಡ್ಕೋಬೇಕು ಅಂತಲೂ ಡಿಸೈಡ್ ಮಾಡಿದೆ. ಈ ಥರ ಎಲ್ಲ ಮನೆಗೆ ಹೋದರೆ ಏನಂತ ಕೇಳ್ತಾರೆ, ನೀನು ದುಡ್ಡು ಕೊಡೋಕ್ಕಾಗಲಿಲ್ಲ ಅಂದರೆ ನನಗೆ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಆದ್ರೂ ಹೇಳ್ತೀನಿ, ಮಾತು ಪ್ರಪಂಚಕ್ಕೆ ಗೊತ್ತಾಗಲಿ ಆ ಥರ ಶಾಸಕರ ಏನು ಮಾತಾಡ್ತಾನೆ. ನೀನು ಇದ್ರೆ ತೋರಿಸೋ ಅಂತಾರೆ. ಯಾರಾದರೂ ಸುಮ್ಮನೆ ಇರ್ತಾರಪ್ಪ. ನಾನು ಅಷ್ಟು ನೊಂದುಬಿಟ್ಟಿದ್ದೀನಿ. ಶಾಸಕ ಮುನಿರತ್ನ ವಿರುದ್ಧ 2 ಪ್ರತ್ಯೇಕ FIR ದಾಖಲು. ಶಾಸಕ ಮುನಿರತ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವ ಆಡಿಯೋ ಮತ್ತು ವಿಡಿಯೋ ವೈರಲ್ ಆಗಿದೆ. ಇದರ ಬೆನ್ನಲ್ಲೇ ಮುನಿರತ್ನ ವಿರುದ್ಧ ಕಾಂಟ್ರಾಕ್ಟರ್ ಚಲುವರಾಜ್ ಮತ್ತು ಮಾಜಿ ಕಾರ್ಪೊರೇಟರ್ ವೇಲು ನಾಯಕ್ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ 2 ದೂರುಗಳನ್ನು ನೀಡಿದ್ದಾರೆ. ದೂರು ಸ್ವೀಕಾರ ಮಾಡಿರುವ ಪೊಲೀಸರು 2 FIR ದಾಖಲು ಮಾಡಿದ್ದಾರೆ. ಒಂದು ಜಾತಿ ನಿಂದನೆ ಅಡಿಯಲ್ಲಿ FIR ದಾಖಲಾದರೆ ಮತ್ತೊಂದು ಹಲ್ಲೆ, ಬೆದರಿಕೆ, ವಂಚನೆ, ಲಂಚಕ್ಕೆ ಬೇಡಿಕೆ ಸೇರಿದಂತೆ ಇತರೆ ಕಾಯ್ದೆಯಡಿ ಶಾಸಕ ಹಾಗೆ ಅವನ ಸಹಚರರ ವಿರುದ್ಧ FIR ದಾಖಲು ಮಾಡಲಾಗಿದೆ. ತಿಂಗಳಿಗೆ 1 ಲಕ್ಷದಂತೆ ಕಮಿಷನ್ ನೀಡುವಂತೆ ಬೆದರಿಕೆ. ಕಳೆದ 3 ವರ್ಷಗಳಿಂದ ದೂರುದಾರ ಚಲುವರಾಜ್ ಕಸ ವಿಲೇವಾರಿ ದೂರು ಸಲ್ಲಿಕೆ ಮಾಡಿದ್ದಾರೆ. ಈ ಮಧ್ಯೆ ದಿಢೀರ್ ಪ್ರತ್ಯಕ್ಷವಾಗಿದ್ದ ಮುನಿರತ್ನಂ ನಾನೇನೂ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು. ಇದಾದ ಮೇಲೆ ಅರೆಸ್ಟ್ ಮಾಡಿಬಿಟ್ರು ಪೊಲೀಸರು. ನನ್ನ ಬಗ್ಗೆ ಕೆಲವು ಆರೋಪಗಳು ಮಾಡಿದ್ದಾರೆ. ಈ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. 15 ವರ್ಷಗಳಿಂದ ನನ್ನ ಮೇಲೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಅಥವಾ ಸಾರ್ವಜನಿಕರಾಗಲಿ ಮುನಿರತ್ನ ಅವೇಚ ಶಬ್ದಗಳಿಂದ ಮಾತನಾಡಿದ್ದಾನೆ ಅಂತಾಗಲಿ ಇವತ್ತು ಯಾವುದೂ ಇರಲಿಲ್ಲ. ಶಾಸಕರ ಮನೆಗೆ ಭೇಟಿ ನೀಡಿ ಘಟನಾ ಸ್ಥಳದ ಮಹಜರು ಕೂಡ ನಡೆಸಿದ್ದಾರೆ. ಇನ್ನು ವಾಯ್ಸ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಮ್ಯಾಚ್ ಮಾಡಿಬಿಟ್ರೆ ಪೊಲೀಸರ ಕೆಲಸ ಮುಗಿಯಿತು. ಸಂತೋಷ್ ಪಟೇಲ್, ಕ್ರೈಮ್ ಬ್ಯೂರೋ, TV5 ಕನ್ನಡ.